ಇದೀಗ ಉಜಿರೆ ಬ್ರಹ್ಮಕಲಶೋತ್ಸವದ ಅನ್ನಛತ್ರದಲ್ಲಿದ್ದೀವಿ. ಸರ್, ನಿಮ್ಮ ಹೆಸರು? ಅರವಿಂದ ಕಾರಂತ್. ಓಕೆ, ನೀವು ಇಲ್ಲಿ ಏನ್ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀರಾ? ನಾವು ಚಪ್ಪರ ಮತ್ತು ಅಲಂಕಾರ ಸಮಿತಿಯ ಸಂಚಾಲಕರು, ಅದರ ಹಾಗೆ ಆಹಾರ ಸಮಿತಿಯ ಸಂಚಾಲಕರು. ಓಕೆ, ಫಸ್ಟ್ ಹಾಗಾದ್ರೆ ಅಲಂಕಾರದ ಬಗ್ಗೆ ಕೇಳೋಣ. ಹೇಳಿ. ಇಡೀ ಉಜಿರೆಯೇ ಇವತ್ತು ಅಲಂಕಾರದಿಂದ ಕಂಗೊಳಿಸುತ್ತಾ ಇದೆ, ಅದ್ರ ಹೌದು. ಬಗ್ಗೆ ಏನಂತೀರಾ? ಅದರ ಬಗ್ಗೆ ಇದು ಮಾಡಬೇಕಾದ್ರೆ ನಮಗೆ ಸಾಧಾರಣ 2 ತಿಂಗಳು ಬೇಕಾಗಿದೆ. ಜನವರಿ 13ರಿಂದ ನಾವು ಅಡಿಕೆ ಮರವನ್ನು ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಅಡಿಕೆ ಮರ ತರುವುದೇ ಒಂದು ದೊಡ್ಡ ಸಾಹಸವಾಗಿದೆ. ಯಾಕೆಂತ ಹೇಳಿದರೆ ಅದು 2,500 ಅಡಿಕೆ ಮರ ಒಂದೇ ಕಡೆ ನಮಗೆ ಸಿಕ್ಕಿದೆ. ಹರೀಶ್ ಶೆಟ್ಟಿ ಪಾಣಿಪಟ್ ಅಂತ ಹೇಳುವವರ ಜಾಗದಲ್ಲಿ ನಮಗೆ ಅಡಿಕೆ ಮರ ಅವರು ಉದಾರವಾಗಿ ದೇಣಿಗೆ ನೀಡಿದ್ದಾರೆ. ಸರ್, ಈಗ ನಾವಿಲ್ಲಿ ನೋಡ್ಬೋದು ಈ ಅನ್ನಛತ್ರದ ಎಷ್ಟು ಒಂದು ಉದ್ದ ಅಗಲ ಇದೆ. ಸಂಪೂರ್ಣ ಅನ್ನಛತ್ರದಲ್ಲಿ ನಾವು ಚಪ್ಪರವನ್ನು ಹಾಕಿದ್ದೇವೆ. ಹಾಗೆ ಮುಂದೆ ಕೂಡ ನಾವು ಎಂಟ್ರೆನ್ಸ್ ಅಲ್ಲಿ ಬರುವಾಗ ಕೂಡ ಚಪ್ಪರವನ್ನು ಹಾಕಿದ್ದೇವೆ. ಇತ್ತೀಚೆಗೆ ಶಾಮಿಯಾನ ಹಾಗೆ ಜರ್ಮನ್ ಟೆಂಟ್ ಬಂದಿರುವಂತಹ ಕಾಲದಲ್ಲೂ ನಮ್ಮ ತುಳುನಾಡಿನ ಈ ಚಪ್ಪರದ ಒಂದು ಸಂಸ್ಕೃತಿಯನ್ನ ಉಳಿಸಿ ಹಾಕಿದ್ದೀರಾ. ತುಂಬಾ ಕಷ್ಟ ಆಗ್ಲಿಲ್ವಾ ಶ್ರಮದಾನ ಇದು ನೀಡೋದು? ತುಂಬಾ ಕಷ್ಟ ಆಗಿದೆ. ಯಾಕೆಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಶ್ರಮದಾನ ಮಾಡುವವರು ತುಂಬಾ ಕಡಿಮೆ. ಆದ್ರೂ ನಮ್ಮ ಉಜಿರೆ ದೇವಸ್ಥಾನಕ್ಕೆ ಶ್ರಮದಾನದವರು ಹರಿದು ಬಂದಿದ್ದಾರೆ. ತುಂಬಾ ಜನ ದೇವಸ್ಥಾನದ ಕೆಲಸ ಮಾಡ್ಬೇಕು ಅಂತ ಹೇಳಿ ತುಂಬಾ ಜನ ಬಂದಿದ್ದಾರೆ. ಅದರಿಂದಾಗಿ ನಮಗೆ ಚಪ್ಪರ ಹಾಕ್ಲಿಕ್ಕೂ ಯಾವುದಕ್ಕೂ ತುಂಬಾ ಸುಲಭ ಆಯ್ತು. ಬೇರೆ ಬೇರೆ ಹಳ್ಳಿಯಿಂದ ಎಲ್ಲ ಬಂದಿದ್ದಾರೆ. ಈಗ ಅಲಂಕಾರದ ಬಗ್ಗೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಹಾರ ಸಂಚಾಲಕರು ಹೌದು. ಪ್ರತಿದಿನ 3,000-4,000 ಸಾವಿರ ಜನರಷ್ಟು ಬಂದು ಅನ್ನಪ್ರಸಾದವನ್ನ ಸ್ವೀಕರಿಸ್ತಾ ಇದ್ದಾರೆ. ಹಾಗಾಗಿ ಅಷ್ಟು ಜನರಿಗೆ ಪಾಕಶಾಲೆಯಲ್ಲಿ ಆಹಾರ ತಯಾರಾಗುವಂತ ಒಂದು ಏನು ಸಿದ್ಧತೆಗಳಿದೆ? ಇದಕ್ಕೆ ನಿಜವಾಗಿ ರಾಮಚಂದ್ರ ಶೆಟ್ಟರಿಗೆ ನಾವು ಹಾಗೂ ದಿಶಾ ಫುಡ್ ಕಾರ್ನರ್ ಅರುಣ್ ಕುಮಾರ್ ತುಂಬಾ ಕೆಲಸ ಮಾಡಿದ್ದಾರೆ ಇದಕ್ಕೆ. ಹಾಗೂ ಅಡಿಗೆಯವರು ರವಿ ಕುಂಟಿನಿ ಅಂತ ಅವರು ತುಂಬಾ ಕಡೆ ಬ್ರಹ್ಮಕಲಶೋತ್ಸವದ ಅಡಿಗೆ ಮಾಡಿ ತುಂಬಾ ಫೇಮಸ್ ಆಗಿದ್ದಾರೆ. ಹಾಗೆ ನಮ್ಮಲ್ಲಿಗೂ ಸಹ ಅವರು ಬಂದು ಅವರೇ ಮಾಡ್ತಾ ಇದ್ದಾರೆ. ಆದ್ರಿಂದ ಅವರಿಗೆ ತುಂಬಾ ಕಷ್ಟ ಆಗ್ಲಿಕ್ಕಿಲ್ಲ. ತುಂಬಾ ಕಷ್ಟ ಆಗಲಿಲ್ಲ ಅವರಿಗೆ. ನೋಡ್ಬೋದು 3,000-4,000 ಸಾವಿರ ಜನ ಬಂದು ಅನ್ನಪ್ರಸಾದ ಸ್ವೀಕರಿಸುವಾಗ ಹೌದು. ಹೊರೆ ಕಾಣಿಕೆ ಕೂಡ ಅಷ್ಟೇ ಬಂದಿದೆ. ಹೌದು. ಬಹುಶಃ ನಮ್ಗೆ ಆಹಾರ ವಿಭಾಗದಲ್ಲಿ ಬೇರೆ ನಾವು ಯಾವುದೇ ರೀತಿ ಅಕ್ಕಿ ಆಗ್ಲಿ ಅಥವಾ ತರಕಾರಿಗಳು ತರೋದೇ ಬೇಡ ಅಂತ ಅನಿಸ್ತಾರೆ. ಹೊರೆ ಕಾಣಿಕೆ ಸಾಕಾ ಅಥವಾ ಬೇಕಾ ಬೇರೆ? ಇಲ್ಲ, ನಮಗೆ ಹೊರೆ ಕಾಣಿಕೆ ಜಾಸ್ತಿ ಆಗ್ತದೆ ಅಂತ ಅನಿಸ್ತೇನೆ. ಅಂದ್ರೆ ಅಕ್ಕಿ 9 ಟನ್ ಒಬ್ಬರೇ ಕೊಟ್ಟಿದ್ದಾರೆ. 2 ಲೋಡು ತರಕಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಈಗಾಗಲೇ ಸಾಧಾರಣ 20-25 ಸಾವಿರ ತೆಂಗಿನಕಾಯಿ ಬಂದು ಬಿದ್ದಿದೆ. ಹಾಗೆ 2 ಲೋಡು ಅಡಿಕೆ ಎಲ್ಲ ಬಂದು ಬಿದ್ದಿದೆ. ತುಂಬಾ ತರಕಾರಿ ಎಲ್ಲ ಬಂದಿದೆ. ಸಾಧಾರಣ ಹೆಚ್ಚಿಗೆ ನಮಗೆ ಯಾವ್ದು ಬೇಕು ಅದೆಲ್ಲ ಬಂದಿದೆ. ಇವತ್ತು ಆಹಾರ ಸಿದ್ಧತೆ ಮಾಡುವವರೊಬ್ಬರಾದ್ರೆ, ಈಚೆ ಜನಸಾಮಾನ್ಯರು ಶ್ರಮದಾನ ನೀಡುವಂತವರು ಎಲ್ಲರೂ ತರಕಾರಿ ಕಟ್ ಮಾಡುವಂತ ಕೆಲಸ ಸುಮಾರು 50-60 ಜನ ಹಗಲು ರಾತ್ರಿ ಮಾಡ್ತಾ ಇದ್ದಾರೆ. ಹೌದು. ಅವರು ಶಿಫ್ಟ್ ವೈಸ್ ಮಾಡ್ತಾ ಇದ್ದಾರೆ. ತುಂಬಾ ಸಾಧಾರಣ ಹೆಂಗಸರೇ ಜಾಸ್ತಿ ಬಂದಿದ್ದಾರೆ. ಹಾಗೂ ಸಾಧಾರಣ ಒಂದು ಬೆಳಿಗ್ಗೆ 9 ಗಂಟೆಯಿಂದ ತರಕಾರಿ ಕಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ರಾತ್ರಿ ಸಾಧಾರಣ 10 ಗಂಟೆವರೆಗೆ ತರಕಾರಿ ಕಟ್ ಮಾಡ್ತಾನೆ ಇದ್ದಾರೆ. ಹಾಗೆ. ಧನ್ಯವಾದಗಳು ಸರ್. ಸರ್, ನಿಮ್ಮ ಹೆಸರು? ರಾಮಚಂದ್ರ ಹೊಳ್ಳ ಅಂತ. ಓಕೆ ಸರ್, ನೀವು ಇಲ್ಲಿ ಏನು ಉಜಿರೆ ದೇವಸ್ಥಾನದ ಪ್ರಧಾನ ಅರ್ಚಕರು. ಹಾಗಾಗಿ ನೀವು ಇಲ್ಲಿ ಸುಮಾರು ಸಮಯದಿಂದ ಅರ್ಚಕರಾಗಿ ನಾನೊಂದು 40 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೇನೆ. 40 ವರ್ಷ. ಈಗ ನನಗೆ 62 ವರ್ಷ ಆಯ್ತು. ಹಾಗಾದ್ರೆ ನೀವು ಬಹುಶಃ ಇಲ್ಲಿಯ 3 ಬ್ರಹ್ಮಕಲಶಕ್ಕೂ ನಾನು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಹಾಗಾದ್ರೆ ಸರ್, ಇವತ್ತು ಹೇಗೆ ಅನ್ಸುತ್ತೆ? ಇಡೀ ಜನಾರ್ದನ ಸ್ವಾಮಿ ಮಂದಿರಕ್ಕೆ ಪ್ರತಿನಿತ್ಯವೂ ಭಕ್ತಾದಿಗಳು ಬರುವವರು, ಆದ್ರೆ ಇವತ್ತು ಬ್ರಹ್ಮಕಲಶ ಆಗುವಾಗ ವಿಶೇಷ ರೀತಿಯಲ್ಲಿ ಸಜ್ಜುಗೊಂಡಿರುವಂತಹ ದೇವಸ್ಥಾನಕ್ಕೆ ಭಕ್ತಾದಿಗಳು ಬಂದಾಗ ಏನ್ ಅನ್ಸ್ತಾ ಇದೆ? ನಮಗೆ ಬಹಳ ಆಶ್ಚರ್ಯ ಆಗ್ತಿದೆ. ನಾವು ಇಷ್ಟು ಜನ ಬರುವವರು ನಾವು ಕನಸಿನಲ್ಲಿ ಗ್ರಹಿಸಿಕೊಳ್ಳಿಲ್ಲ. ಅದು ಇನ್ನೂ ಸಹ ಜನ ಬರುವಂತಹ ಒಂದು ಆಸ್ಪದ ಉಂಟು ಇಲ್ಲಿ. ಮತ್ತೆ ಬಂದ ಭಕ್ತರಿಗೆಲ್ಲ ಬಹಳ ಸಂತೋಷ ಆಗ್ತಾ ಉಂಟು. ನಾವು ಮಾಡಿದ ಪೂಜೆ ಸಾರ್ಥಕ ಆಗ್ತದೆ ಅಂತ ಕಾಣ್ತಾ ಇದೆ ಮನುಷ್ಯ. ಇವಾಗ ಗೋಪುರ ನಿರ್ಮಾಣವಾಗಿದೆ, ಅದೆಷ್ಟೋ ವರ್ಷದ ಕನಸು ಇವತ್ತಿಲ್ಲಿ ನನಸಾಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ಹಿರಿಯ ದನಿಗಳಾದ ವಿಜಯರಾಘ ಭಟ್ನಾರಿಗೆ ಬಹಳ ಮನಸ್ಸಿನಲ್ಲಿ ಆಸೆ ಇತ್ತು. ರಾಜಗೋಪುರ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಆದರೆ ಅವರಿಗೆ ಅವರ ಜೀವನದಲ್ಲಿ ಮಾಡಲಿಕ್ಕೆ ಅನಾನುಕೂಲ ಆಯಿತು. ಆದರೆ ಅವರ ಮಗ ಅದನ್ನು ಮಾಡಿ ತೋರಿಸಿದ್ದಾರೆ. ನಾವೆಲ್ಲ ತುಂಬ ಸಹಾಯ ಮಾಡಿದ್ದೇವೆ. ಅದು ಇಷ್ಟು ವಿಜೃಂಭಣೆ ಇಷ್ಟು ಚಂದದಲ್ಲಿ ರಾಜಗೋಪುರ ಆಗುವುದು ನಾವು ಕನಸಿನಲ್ಲಿ ಗ್ರಹಿಸಲಿಲ್ಲ. ನಾವು ಸಿಮೆಂಟಿನಿಂದ ಮಾಡುವಂಥ ನಾವು ಸಂಕಲ್ಪ ಮಾಡಿದ್ದೆವು. ಆದರೆ ಈ ಧನ ಸಹಾಯ ಮಾಡುವವರ ಒಂದು ಮನಸ್ಸಿನಿಂದಾಗಿ ಅರ್ಧದವರೆಗೆ ನಾವು ಕಲ್ಲಿನ ಶಿಲಾಮಯ ಮಾಡಿದೆವು. ಇನ್ನು ಈಗ ನಮಗೆ ಮನಸ್ಸಿನಲ್ಲಿ ಆಗ್ತಾ ಉಂಟು, ಇಡೀ ಶಿಲಾಮಯ ಮಾಡಬಹುದು ಅಂತ ಆಗ್ತಾ ಉಂಟು. ಸರ್, ಮತ್ತೆ ಈ ಒಂದು ರಾಜಗೋಪುರ ನಿರ್ಮಾಣವಾಗಲಿಕ್ಕೆ ಸುಮಾರು 1 ವರ್ಷದಿಂದ ಇಲ್ಲಿ ನಡೀತಾ ಇತ್ತು ಕೆಲಸ ಕಾರ್ಯಗಳು. ಅವಾಗ ಜನಾರ್ದನ ಸ್ವಾಮಿ ಮಂದಿರಕ್ಕೆ ಬಂದ್ರೆ ಯಾವಾಗ್ಲೂ ಕೂಡ ಕಾರ್ಯ ನಡೆಯುವಂತಹ ಒಂದು ವಾತಾವರಣ. ಅಲ್ಲಿ ಬಂದಾಗ ಬಹುಶಃ ಭಕ್ತಾದಿಗಳು ಹಲವಾರು ಜನ ಇವತ್ತು ಏನು ಪೂಜೆ ಇಲ್ವೇನೋ ಆ ರೀತಿ ಎಲ್ಲ ಅನ್ಕೊಂಡವರು ಸುಮಾರು ಜನ ಇದ್ದಾರೆ. ಹಾಗೆ ಅಂತ ಒಂದು ಸಮಯದಲ್ಲಿ ನಿಮ್ಗೆ ಒಂದು ಒತ್ತಡ ಇತ್ತಾ? 1 ವರ್ಷದಲ್ಲಿ ಕಾರ್ಯ ಆಗ್ಬೋದಾ ಅಂತ ಯಾವ್ದಾದ್ರು ಒಂದು ಯೋಚನೆಗಳು ಬಂದಿತ್ತಾ? ಈಗ ನಮಗೆ 3 ಬ್ರಹ್ಮಕಲಶ ದಾಟಿದ ಕಾರಣ ನಮಗೊಂದು ಮಾನಸಿಕ ಧೈರ್ಯ ಇತ್ತು. ಈ
ಕಟ್ಟ ಕಡೆಯ ಕಾಲದಲ್ಲಿ ಸಂಪೂರ್ಣವಾಗಿ ಆಗ್ತದೆ ಅಂತ ಧೈರ್ಯ ಇತ್ತು. ನಮಗೆ ಅಷ್ಟು ದೇವರ ಮೇಲೆ ವಿಶ್ವಾಸ ಇತ್ತು. ಇದು ನಾವು ಮಾಡಿದ ಕೆಲಸಗಳಲ್ಲ, ಈ ದೇವರೇ ಎಲ್ಲ ನಮ್ಮ ಹತ್ರ ಮಾಡಿಸುವುದಷ್ಟೇ. ದೇವರಿಗೆ ಯಾರು ಜನ ಬೇಕು ಅವರನ್ನು ಕರೆಸಿಕೊಂಡು, ಈಗ ಅಧ್ಯಕ್ಷರಾಗಲಿ, ನಮ್ಮ ಬ್ರಹ್ಮಕಲಶದ ಅಧ್ಯಕ್ಷರಾಗಲಿ, ಈಗ ಮೋಹನ್ ಕುಮಾರ್ ಆಗಲಿ, ದೇವರಿಗೆ ಯಾರಿಂದ ಮಾಡಲಿಕ್ಕೆ ಶಕ್ತಿ ಉಂಟು ಅವರನ್ನು ದೇವರು ಕರೆಸಿಕೊಂಡು ಅವರ ಹತ್ರ ಮಾಡಿಸಿದ್ದಾರೆ ಅಂತ ನನ್ನದು ಅಭಿಪ್ರಾಯ. ಸರ್, ಇವಾಗ 3 ಬ್ರಹ್ಮಕಲಶ ನೋಡಿದ್ದೀರಾ. ಈ ಬ್ರಹ್ಮಕಲಶದಲ್ಲಿ ನಾವು ಊಹೆ ಮಾಡಲಾರದಷ್ಟು ಭಕ್ತಾದಿಗಳು, ಊಹೆ ಮಾಡಲಾರದಷ್ಟು ಹೊರೆ ಕಾಣಿಕೆಗಳು, ಸೇವೆಗಳು ನಡೀತಾ ಇದೆ. ಇದರ ಒಂದು ವಿಶೇಷತೆ ಏನಿರ್ಬೋದು? ದೇವರ ಮಹಿಮೆಯ ಅಥವಾ ಇವತ್ತಿನ ಜನರ ಭಕ್ತಿಯ ಮಹಿಮೆಯ? ಇದೊಂದು ಪವಾಡ ಅಂತ ಹೇಳ್ಬೋದು. ಸಾಧಾರಣ ಒಂದು 35 ವರ್ಷಕ್ಕೆ ಮುಂಚೆ ಒಬ್ಬ ಸಾಧು ಬಂದಿದ್ದಾನೆ ಇಲ್ಲಿಗೆ. ನಮ್ಮ ದೇವಸ್ಥಾನದ ಆ ಗೋಪುರದ ಶಿಲ್ಪವನ್ನು ನೋಡಿ, ಈ ಶಿಲ್ಪಶಾಸ್ತ್ರ ಪ್ರಕಾರ ಇದು ಒಂದಾನೊಂದು ಕಾಲಕ್ಕೆ ಇಡೀ ದೇವಸ್ಥಾನ ಗ್ರಾನೈಟ್ ಮಯವಾಗಿ ಹೋಗ್ತದೆ, ಕಲ್ಲಿಂದ ಶಿಲಾಮಯ ಆಗ್ತದೆ ಅಂತ ಅವರು ಹೇಳಿದ್ದಾರೆ. ಅದು ನಾವು ಆವಾಗ ಆಗ ಏನಿರಲಿಲ್ಲ, ದೇವಸ್ಥಾನದ ಒಳಗಿನ ಕಡೆ ಕಲ್ಲು ಸಮೇತ ಇರಲಿಲ್ಲ. ಒಂದು ಬಲ್ಲೆ ಬೆಳೆದುಕೊಂಡಿತ್ತು, ಒಂದು ಹೂವಿನ ಬಲ್ಲೆ, ಅದರ ಮೇಲೆ ಒಂದು ಹಳ ದೇವಸ್ಥಾನದಾಗಿತ್ತು. ನಾವು ಅದು ಅವನು ಹೇಳಿದನ್ನು ಗ್ರಹಿಸಲಿಲ್ಲ, ಆದ್ರೆ ಅವನು ಹೇಳಿದ್ದನೀಗ ಆಗ್ತಾ ಬಂದಿದೆ. ಎಷ್ಟು ವರ್ಷ ಆಯ್ತು? ಸಾಧಾರಣ ಒಂದು 25 ವರ್ಷ ಆಯ್ತು. ಬ್ರಹ್ಮಕಲಶ ಆಗ್ಲಿಕ್ಕೆ ಮುಂಚೆ ಹೇಳಿದ್ದವ. ಮುಂಚೆ ಹೇಳಿದ್ದು. ಇವತ್ತು ಏನಾದ್ರೂ ಅವರನ್ನೊಂದು ಸಂಪರ್ಕಿಸಿ ಏನಾದ್ರು ಮಾಡುವಂತ ಪ್ರಯತ್ನ? ನಾವು ಅವರನ್ನು ನೆಗ್ಲೆಕ್ಟ್ ಮಾಡಿದ್ದೇವೆ. ನಮಗೆ ಅದು ಯಾರು ಅಂತ ಗೊತ್ತಿಲ್ಲ. ಸಾಧು ಒಂದು ಗಡ್ಡ ಬಿಟ್ಕೊಂಡು ಸಾಧು ಬಂದು ಈಗ ಒಂದು ನಮ್ಮ ದೇವಸ್ಥಾನ ಅವನಿಗೆ ಕೊಡ್ಲಿಕ್ಕೆ ಒಂದು ಬಾಳೆಹಣ್ಣು ಸಮೇತ ಇರಲಿಲ್ಲ, ಅಷ್ಟು ಅಧೋಗತಿಯಲ್ಲಿ ಇತ್ತು ದೇವಸ್ಥಾನ. ಈಗ ದಿವಸ ಇಂಪ್ರೂವ್ಮೆಂಟ್ ಆಗಿ ಖಂಡಿತ ಇದೊಂದು ದೇವರ ನಮಗೊಂದು ಪುಣ್ಯ ಅಂತ ಹೇಳಿದ್ರೆ, ನಮ್ಮ ಪೂಜೆ ಮಾಡುವ ಕಾಲದಲ್ಲಿ ಇಷ್ಟು ದೇವಸ್ಥಾನ ಬೆಳಗಿದಲ್ಲ, ಅದುವೇ ನಮಗೆ ಸಂತೋಷ. ಧನ್ಯವಾದ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾಳ ಶೋಕಡೆ, ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವಕಡೆ ಹೂಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕೆ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿಯ ನೆಗ್ಲೆ ಮೂರು ಬಾರಿ.